ಫ್ರೆಂಡ್ಸ್, ನಾವು ಈ ಕೇಪ್ಲ ಹೂವನ್ನು ಹುಡುಕ್ತಾ ಇದ್ದೇವೆ. ಇದರ ಒಂದು ಚಟ್ನಿ ಮಾಡ್ತಾ ಇದ್ದೀನಿ ನಾನು ಇವತ್ತು. ನೋಡಿ ಫ್ರೆಂಡ್ಸ್, ಇಷ್ಟು ಮಾತ್ರ ಸಿಕ್ಕಿತ್ತು, ಎಲ್ಲೂ ಸಿಗ್ತಾ ಇಲ್ಲ, ಅದಕ್ಕೆ ಹುಡುಕ್ತಾ ಇದ್ದೇವೆ. ಫ್ರೆಂಡ್ಸ್, ಎಷ್ಟು ಚಂದದ ಹೂ ನೋಡಿ, ತುಂಬ ಚೆನ್ನಾಗಿದೆ ನೋಡಿ. ಅದೇ ಹೂವಲ್ಲಿ ಆಗುವ ಇದು ಕಾಯಿ. ಹೂವೆಲ್ಲ ಉದುರಿ ಆದಮೇಲೆ ಕಾಯಿಯಾಗಿ ಹಣ್ಣಾಗುತ್ತೆ. ಈಗ ಇದು ಹಣ್ಣಾಗಿದೆ ನೋಡಿ ಫ್ರೆಂಡ್ಸ್. ಇದು ಕೇಪ್ಲ ಹೂ. ಹುಡುಕಿ ನನಗೆ ಇಷ್ಟು ಸಿಕ್ಕಿತ್ತು. ಈಗ ನಾವಿದನ್ನು ಕ್ಲೀನ್ ಮಾಡಬೇಕು. ಈ ಹೂವಿನ ಮಧ್ಯದಲ್ಲಿ ಈ ಥರ ಒಂದು ನೂಲಿನ ಥರ ಒಂದು ಕೋಡಿದೆ, ಇದನ್ನು ನಾವು ತೆಗಿಬೇಕು. ನೋಡಿ ಫ್ರೆಂಡ್ಸ್, ಈ ಥರ ಇದೆ, ಇದನ್ನು ನಾವೀಗ ತೆಗಿಬೇಕು. ಮೊದಲಿನ ಕಾಲದಲ್ಲಿ ಈ ಹೂವಿನ ಚಟ್ನಿಯನ್ನು ಹೆಚ್ಚಾಗಿ ಮಾಡ್ತಿದ್ರಂತೆ. ಅಂದರೆ ನನಗೆ ಇದನ್ನು ಅತ್ತೆ ಹೇಳಿಕೊಟ್ಟದ್ದು. ಅತ್ತೆಯವರಿಗೆ ಇದೆಲ್ಲ ತುಂಬ ಇಷ್ಟ. ಅವರು ಮೊದಲಿನ ಕಾಲದಲ್ಲಿ ಇದನ್ನೆಲ್ಲ ಹೆಚ್ಚಾಗಿ ಮಾಡ್ತಿದ್ರಂತೆ. ತುಂಬ ಟೇಸ್ಟಾಗಿ ಬರುತ್ತೆ. ನಾನು ಇದರ ರೆಸಿಪಿ ಚಾನಲಲ್ಲಿ ಹಾಕಿದ್ದೇನೆ. ನಾನು ನನ್ನ ರೆಸಿಪಿ ಚಾನಲ್ ವಿತಾ ಕಿಚನ್ ಅಂತ ಹೇಳಿ, ಆ ಚಾನಲಲ್ಲಿ ಒಳ್ಳೆ ರೆಸಿಪೀಸ್ಗಳನ್ನು ನಾನು ಹಾಕಿದ್ದೇನೆ. ನೀವು ಕೂಡ ಅದಕ್ಕೆ ಸಪೋರ್ಟ್ ಮಾಡಿ. ನಾನು ಇಷ್ಟು ಹೂವನ್ನು ತಗೊಂಡಿದ್ದೀನಿ, ಇಷ್ಟು ಹೂ ಸಿಕ್ಕಿದೆ. ಇದನ್ನೀಗ ನಾನು ಚೆನ್ನಾಗಿ ತೊಳೆದು ಇದರಿಂದ ನಾನು ಚಟ್ನಿ ಮಾಡ್ತಾ ಇದ್ದೀನಿ. ನಾನು ಈ ಚಟ್ನಿಗೆ 2 ಮೆಣಸನ್ನು ಹಾಕ್ತಾ ಇದ್ದೀನಿ. ಈ ಮೆಣಸನ್ನು ಮೊದಲಿಗೆ ನಾವು ಸ್ವಲ್ಪ ಹುರ್ಕೋಬೇಕು. ನಾನೀಗ ಗ್ಯಾಸಲ್ಲಿಟ್ಟು ಇದನ್ನು ಹುರ್ಕೊಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಈ ಥರ ಮಾಡಿ ಸ್ವಲ್ಪ ಹುರ್ಕೊಂಡ್ರೆ ಸಾಕು. ಇದನ್ನು ಹುರ್ಕೊಳ್ಳೋದರಿಂದ ಇದರ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ಇಷ್ಟು ಹೂವನ್ನು ತೊಗೊಂಡಿದ್ದೀನಿ. ನನಗೆ ಜಾಸ್ತಿ ಹೂ ಸಿಗಲಿಲ್ಲ, ಆದ ಕಾರಣ ಇದ್ದಷ್ಟು ಹೂವನ್ನು ಹಾಕಿದ್ದೀನಿ. ಸ್ವಲ್ಪ ಜಾಸ್ತಿ ಹಾಕಿದರೆ ಒಳ್ಳೆಯದು. ಸ್ವಲ್ಪ ಹುಣಸೆ ಹಣ್ಣು ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ಸಾಕು. ಒಂದು ಸಣ್ಣ ಗಾತ್ರದ ಈರುಳ್ಳಿ ತೊಗೊಂಡಿದ್ದೀನಿ, 2 ಮೆಣಸು ಹುರ್ಕೊಂಡು ತೊಗೊಂಡಿದ್ದೀನಿ, ಹಾಗೂ 1 ಕಪ್ ಆಗುವಷ್ಟು ಕಾಯಿ ತುರಿಯನ್ನು ತೊಗೊಂಡಿದ್ದೀನಿ. ನಾವೀಗ ಇದನ್ನೆಲ್ಲ ಒಂದು ಮಿಕ್ಸಿ ಜಾರಿಗೆ ಹಾಕೋಣ. ರುಚಿಗೆ ಸ್ವಲ್ಪ ಉಪ್ಪನ್ನು ಹಾಕ್ತಾ ಇದ್ದೀನಿ. ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನೀಗ ಗ್ರೈಂಡ್ ಮಾಡಬೇಕು. ನೋಡಿ ಫ್ರೆಂಡ್ಸ್, ಇದೀಗ ಚೆನ್ನಾಗಿ ಗ್ರೈಂಡ್ ಆಗಿದೆ. ಚಟ್ನಿ ರೆಡಿಯಾಗಿದೆ. ಕೇಪ್ಲ ಹೂ ಸ್ವಲ್ಪ ಕಡಿಮೆ ಇತ್ತಲ್ಲ, ಆದ ಕಾರಣ ಕಲರ್ ಅಷ್ಟು ಚೆನ್ನಾಗಿ ಬಂದಿಲ್ಲ, ಆದರೂ ತುಂಬ ಟೇಸ್ಟ್ ಆಗಿದೆ ಇದು. ನಾನೀಗ ಇದಕ್ಕೆ ಒಂದು ಒಗ್ಗರಣೆಯನ್ನು ಹಾಕ್ತಾ ಇದ್ದೀನಿ. ಒಗ್ಗರಣೆಗೆ ಎಣ್ಣೆ, ಸಾಸಿವೆ ಹಾಗೂ 1 ಒಣಮೆಣಸು ಹಾಕಿ ನಾನು ಒಗ್ಗರಣೆ ಇಡ್ತಾ ಇದ್ದೀನಿ. ಈಗ ಚಟ್ನಿಗೆ ಒಗ್ಗರಣೆಯನ್ನು ಹಾಕ್ತಾ ಇದ್ದೇನೆ. ಮಧ್ಯಾಹ್ನದ ಊಟ ಎಲ್ಲ ಆಯಿತು. ಊಟ ಆದಮೇಲೆ ಈಗ ನಾನು ಸಾರಿಗೆ ಒಂದು ಗೊಂಡೆ ಹಾಕಲಿಕ್ಕೆ ಶುರು ಮಾಡಿದ್ದೀನಿ. ಈಗ ನಾನು ಸಿಂಪಲ್ಲಾಗಿ ಒಂದು ಸಾರಿಗೆ ಗೊಂಡೆ ಹಾಕ್ತಾ ಇದ್ದೀನಿ. ನಿಮಗೆ ಗೊತ್ತಿರಬಹುದು ಇದು ಸಾರಿಗೆ ಗೊಂಡೆ ಹೇಗೆ ಹಾಕುದು ಅಂತೇಳಿ. ಅದು ನೋಡಿ ಫ್ರೆಂಡ್ಸ್, ಇದು ಸಾರಿಗೆ ಸೆರಗು. ಇಲ್ಲಿಂದ ಇಷ್ಟು ನನಗೆ ಗೊಂಡೆ ಹಾಕಲಿಕ್ಕೆ ಇದೆ. ಅಂದರೆ ಇದರಲ್ಲಿ ಸ್ವಲ್ಪ ದೂರದಲ್ಲಿ ಇದೆ ನೂಲೆಲ್ಲ. ನಾವೀಗ ಈ ನೂಲನ್ನೆಲ್ಲ ತೆಗಿಬೇಕು. ಈ ನೂಲನ್ನು ತೆಗೆದಾದ್ಮೇಲೆ ಗೊಂಡೆ ಹಾಕಬೇಕು. ನೂಲನ್ನೇ ತೆಗೆಯೋದು ಸ್ವಲ್ಪ ಕಷ್ಟದ ಕೆಲಸ. ಅಂದರೆ ಸ್ವಲ್ಪ ಜಾಗೃತೆ ಮಾಡಿ ತೆಗಿಬೇಕು. ಅಂದರೆ ಸ್ವಲ್ಪ ಎಳ್ಕೊಂಡ್ರೆ, ಮೇಲೆ ತನಕ ಎಳ್ಕೊಂಡ್ರೆ ಸೆರಗು ಹಾಳಾಗುತ್ತೆ. ಆದ ಕಾರಣ ಇಷ್ಟು ಉದ್ದವಾಗಿ ತೆಗಿಲಿಕ್ಕೆ ನಮಗೆ ತುಂಬ ಕಷ್ಟ ಆಗುತ್ತೆ. ಆದ ಕಾರಣ ನಾನು ಇದಕ್ಕೆ 3 ಕಡೆ ಕಟ್ಟಿಕೊಡ್ತೇನೆ. 3 ಕಡೆ ಕಟ್ಟಿಕೊಟ್ಟ ಮೇಲೆ ಇದು ತುಂಬ ಚೆನ್ನಾಗಿ ತೆಗಿಲಿಕ್ಕೆ ಈಸಿಯಾಗಿ ಬರುತ್ತೆ. ನೋಡಿ ಫ್ರೆಂಡ್ಸ್, ಮೊದಲಿಗೆ ಈ ಬಾರ್ಡರ್ ಹತ್ರ ನಾವು ಒಂದು ಕಟ್ಟಿಕೊಡ್ಬೇಕು. ಅಂದರೆ ಇದು ತೆಗಿಲಿಕ್ಕೆ ಸ್ವಲ್ಪ ಕಷ್ಟ ಇದೆ, ಆದರೆ ಕಟ್ಕೊಟ್ಟ ಮೇಲೆ ಅದು ತೆಗಿಲಿಕ್ಕೆ ಸುಲಭ ಆಗುತ್ತೆ. ನೋಡಿ ಫ್ರೆಂಡ್ಸ್, ಈ ಥರ ಇಲ್ಲಿ ತನಕ ಕಟ್ಟಿಕೊಟ್ರೆ ಸಾಕು. ಅದೇ ರೀತಿ ಮಧ್ಯದಲ್ಲಿ ಒಂದು ಕಟ್ಟಿಕೊಡ್ಬೇಕು. ನೋಡಿ ಫ್ರೆಂಡ್ಸ್, ನಾನು ಮಧ್ಯದಲ್ಲಿ ಒಂದು ಕಟ್ಟಿಕೊಡ್ತಾ ಇದ್ದೇನೆ. ಇನ್ನೊಂದು ಈ ಬಾರ್ಡರ್ ಸೈಡಲ್ಲಿ. ಇದು ಒಂದೊಂದಾಗಿ ತೆಗಿಬೇಕಾಗ್ತದೆ, ಒಟ್ಟಿಗೆ ತೆಗಿಲಿಕ್ಕೆ ಬರುವುದಿಲ್ಲ. ಕೆಲವು ಥರದಲ್ಲಿ ಗೊಂಡೆಗಳನ್ನು ಹಾಕ್ತಾರೆ.
ಆದರೆ ನಾನು ಸಿಂಪಲಾಗಿ ಹಾಕೋದು, ನನಗೆ ಸಿಂಪಲ್ ಗೊಂಡೆನೇ ತುಂಬ ಇಷ್ಟ. ಆದ ಕಾರಣ ಸಿಂಪಲಾಗಿ ಹಾಕ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, 2-3 ಹಿಡ್ಕೊಂಡು ಒಮ್ಮೆಗೆ ತೆಗಿಲಿಕ್ಕೆ ಬರೋದಿಲ್ಲ. ನೋಡಿ ಫ್ರೆಂಡ್ಸ್, ಸಾರಿಯದ್ದು ನೂಲು ತೆಗ್ದಾಯಿತು. ನನಗೊಂದು ಅರ್ಧ ಗಂಟೆ ಹಿಡಿಯಿತು ಇಷ್ಟು ನೂಲು ತೆಗಿಲಿಕ್ಕೆ. ನೋಡಿ ಫ್ರೆಂಡ್ಸ್, ಎಲ್ಲ ತೆಗ್ದಾಯಿತು. ನಾನೀಗ ಇದಕ್ಕೆ ಗೊಂಡೆಯನ್ನು ಕಟ್ತಾ ಇದ್ದೀನಿ. ನಾನೀಗ ಫಸ್ಟ್ ಸ್ಟೆಪ್ಪನ್ನು ಮಾಡ್ತಾ ಇದ್ದೀನಿ. ಇಷ್ಟು ನೂಲು ತಗೊಂಡಿದ್ದೀನಿ. ಇದಕ್ಕೆ ನಾವು ಒಂದು ಟೈಟಾಗಿ ಗಂಟನ್ನು ಹಾಕಬೇಕು. ನೋಡಿ ಫ್ರೆಂಡ್ಸ್, ಈ ಥರ ಬರಬೇಕು. ಇದನ್ನು ಚೆನ್ನಾಗಿ ಎಳ್ಕೋಬೇಕು, ಟೈಟಾಗಿ ನಿಲ್ಲಬೇಕು. ನೋಡಿ ಫ್ರೆಂಡ್ಸ್, ಈ ಥರ ಬರಬೇಕು. ನಾನು ಇಷ್ಟು ತಗೊಳ್ತಾ ಇದ್ದೀನಿ. ಇಷ್ಟು ನೂಲು ತಗೊಂಡ್ರೆ ಸಾಕು. ನೋಡಿ ಫ್ರೆಂಡ್ಸ್, ಈ ಥರ ಸೈಡಿಗೆ ಬರಬೇಕಿದು. ಒಂದು ಲೈನ್ ಹಾಕಿ ಆಯಿತು. ಫುಲ್ ಇಲ್ಲಿಂದ ಲಾಸ್ಟ್ ತನಕ ಒಂದು ಲೈನ್ ಹಾಕಿ ಆಯಿತು. ಈಗ ನಾನು 2ನೇ ಲೈನನ್ನು ಹಾಕ್ತಾ ಇದ್ದೀನಿ. ಈ ಫಸ್ಟ್ ಒನ್ನಿಂದ ಸ್ವಲ್ಪ ನೂಲನ್ನು ತೆಗೆದು ಹಾಗೂ 2ನೇ ಇದರಿಂದ ಕೂಡ ಸ್ವಲ್ಪ ನೂಲನ್ನು ತೆಗೆದು ನಾವು ಈ ಥರ ಮಾಡಿ ಹಿಡ್ಕೊಳ್ಬೇಕು. ಈ ಥರ ಮಾಡಿ ಹಿಡ್ಕೊಂಡು ಸೇಮ್ ಮೊದಲು ನಾವು ಹೇಗೆ ಗಂಟು ಹಾಕಿದೆವೋ ಅದೇ ರೀತಿ ಇದನ್ನು ಕೂಡ ನಾವು ಗಂಟು ಹಾಕಬೇಕು. ನೋಡಿ ಫ್ರೆಂಡ್ಸ್, ಈ ಥರ ಬರುತ್ತೆ. ಈಗ ಅದೇ ರೀತಿ ಉಳಿದ ನೂಲನ್ನು ತಗೊಂಡು ಇನ್ನೊಂದು ಗಂಟಿನಿಂದ ನಾವು ಸ್ವಲ್ಪ ನೂಲನ್ನು ತಗೊಂಡು ಅದೇ ರೀತಿ ಗಂಟು ಹಾಕ್ಕೊಂಡ್ರೆ ಆಯಿತು. ನಾವು ಇದು ಗಂಟು ಹಾಕುವಾಗ ಸ್ವಲ್ಪ ಟೈಟಾಗಿ ಹಾಕಬೇಕು. ನೋಡಿ ಫ್ರೆಂಡ್ಸ್, ಇದರಿಂದ ಉಳಿದ ಸ್ವಲ್ಪ ನೂಲು ಹಾಗೂ ಇನ್ನೊಂದರಿಂದ ನೂಲನ್ನು ತಗೊಂಡು ಅದೇ ರೀತಿ ಗಂಟು ಹಾಕ್ಕೊಂಡ್ರೆ ಆಯಿತು. ನೋಡಿ ಫ್ರೆಂಡ್ಸ್, ಹೀಗೆ ಬರುತ್ತೆ. ಇದೇ ರೀತಿ ನಾವು ಉಳಿದದನ್ನೆಲ್ಲ ಹಾಕ್ಕೊಂಡ್ರೆ ಆಯಿತು. 2ನೇ ಲೈನ್ ಕೂಡ ಹಾಕಿ ಆಯಿತು. ಫುಲ್ ಕಂಪ್ಲೀಟ್ ಆಯಿತು. ಹಾಗೂ ಫಸ್ಟ್ ಸ್ಟೆಪ್ ಹಾಗೂ ಸೆಕೆಂಡ್ ಸ್ಟೆಪ್ ಕಂಪ್ಲೀಟ್ ಆಯಿತು. ಇದು ಫಸ್ಟ್ ಸ್ಟೆಪ್ಪು, ಇದು ಸೆಕೆಂಡ್ ಸ್ಟೆಪ್ಪು. ಇನ್ನು 3rd ಸ್ಟೆಪ್ ಹಾಕಲಿಕ್ಕಿದೆ. ನಾನೀಗ 3rd ಸ್ಟೆಪ್ಪನ್ನು ಹಾಕ್ತಾಯಿದ್ದೀನಿ. 3ನೇ ಸ್ಟೆಪ್ ಹಾಕಲಿಕ್ಕೆ ತುಂಬ ಸುಲಭ. ಈ ಥರ 2 ನಾವು ತಗೊಂಡು ಸೇಮ್ ಅದೇ ರೀತಿಯಲ್ಲಿ ಗಂಟು ಹಾಕಿದರೆ ಆಯಿತು. ನೋಡಿ ಫ್ರೆಂಡ್ಸ್, ಈ ಥರ 2ನೇದನ್ನು ತಗೊಂಡು 1 2 3ನೇ ಸ್ಟೆಪ್ ನಮಗೆ ಬೇಗ ಹಾಕಿ ಆಗುತ್ತೆ. ನೋಡಿ ಫ್ರೆಂಡ್ಸ್, ಹೀಗೆ ಬರುತ್ತೆ ಗೊಂಡೆ. ಇದಕ್ಕೆ ನಾವಿನ್ನು ಎಕ್ಸ್ಟ್ರಾ ನೂಲಿಟ್ಟು ಇದನ್ನು ಕಟ್ಟಲಿಕ್ಕಿದೆ. ಸ್ಟೆಪ್ ಕೂಡ ಹಾಕಿ ಆಯಿತು. ಈಗ ಲಾಸ್ಟ್ ಸ್ಟೆಪ್ಪಲ್ಲಿ ನಾವು ಇದಕ್ಕೆ ಗೊಂಡೆ ನೂಲು ಬೇಕು. ನಾನಿಲ್ಲಿ ಇದು ರೆಡ್ ಥ್ರೆಡ್ ತಗೊಂಡಿದ್ದೀನಿ. ಇದನ್ನೀಗ ನಾವು ಒಂದು ಬುಕ್ಕಿಗೆ ಈ ಥರ ಮಾಡಬೇಕು. ಹೀಗೆ ಸುತ್ತುತ್ತಾ ಇರಬೇಕು.
ನಾನೀಗ ಇಷ್ಟು ದಪ್ಪವಾಗಿ ಸುತ್ತಕೊಂಡಿದ್ದೇನೆ. ಈಗ ನಾವು ಇದನ್ನು ಗೊಂಡೆ ಹಾಕಲು ಎಷ್ಟು ಬೇಕು ಅಷ್ಟಕ್ಕೆ ನಾವು ಕಟ್ ಮಾಡಿಕೊಂಡು ಇದಕ್ಕೆ ಗೊಂಡೆ ಹಾಕಬೇಕು. ನಾವೀಗ ನಾರ್ಮಲ್ ಸೇಮ್ ಕಲರ್ ಒಂದು ನೂಲು ತಗೊಂಡು ನಾವು ಇದನ್ನು ಡಬಲ್ ಆಗಿ ತೊಗೊಳ್ಬೇಕು. ಅಂದರೆ ಕಟ್ ಹಾಕಲಿಕ್ಕೆ ನಮಗೆ ಈ ನೂಲು ಬೇಕಾಗುತ್ತೆ. ನಾನಿಲ್ಲಿ ಡಬಲ್ ಆಗಿ ತೊಗೊಂಡಿದ್ದೀನಿ ನೋಡಿ ಫ್ರೆಂಡ್ಸ್. ಈಗ ಇಲ್ಲಿ ಸುತ್ತಿಟ್ಟಂತಹ ನೂಲನ್ನು ನಾನು ಕಟ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್ ಇಷ್ಟು ದಪ್ಪ ಬಂದಿದೆ. ಈಗ ನಾನು ಇದಕ್ಕೆ ಗೊಂಡೆಗೆ ಎಷ್ಟು ಬೇಕು ಅಷ್ಟಾಗಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಾನೊಂದು ಇಷ್ಟು ಕಟ್ ಮಾಡಿಕೊಂಡೆ. ಇದನ್ನು ನಾನು ಇದರೊಳಗೆ ಹೀಗೆ ಹಾಕಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆಂದ ಕಾಣುತ್ತೆ. ಬ್ಲೂ ಮತ್ತು ಪಿಂಕ್ ತುಂಬ ಒಳ್ಳೆ ಕಾಂಬಿನೇಷನ್. ಈಗ ಇದನ್ನು ಗಟ್ಟಿಯಾಗಿ ಹಿಡ್ಕೊಂಡು ನಾನಿಲ್ಲಿ ರೆಡಿ ಮಾಡಿಟ್ಟಂತಹ ನೂಲಿನ ಸಹಾಯದಿಂದ ಇದಕ್ಕೆ ಕಟ್ ಹಾಕಬೇಕು. ತುಂಬ ಟೈಟಾಗಿ ನಾವು ಇದನ್ನು ಕಟ್ಕೋಬೇಕು. ನೋಡಿ ಫ್ರೆಂಡ್ಸ್ ನಾನೀಗ 3-4 ರೌಂಡ್ ಹೀಗೆ ತಗೊಂಡೆ. ಅದಾದಮೇಲೆ ನಾವು ಇದನ್ನು ಗಟ್ಟಿಯಾಗಿ ಕಟ್ಕೋಬೇಕು. ನೋಡಿ ಈ ಥರ ಫ್ರೆಂಡ್ಸ್ ಟೈಟ್ ಬರಬೇಕು. ಅದೇ ರೀತಿ ಸೇಮ್ ಆಗಿ ನಾವು ಇದನ್ನು ಕೂಡ ಕಟ್ಕೊಳ್ಬೇಕು. ನೋಡಿ ಫ್ರೆಂಡ್ಸ್ ಗೊಂಡೆ ಹಾಕಿ ಆಯಿತು. ಈಗ ನಾವು ಇದನ್ನು ಒಂದೇ ಮೆಜರ್ಮೆಂಟಲ್ಲಿ ಕಟ್ ಮಾಡಬೇಕು. ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಾನೀಗ ಒಂದೇ ಲೆಕ್ಕದಲ್ಲಿ ಕಟ್ ಮಾಡ್ತಾ ಇದ್ದೇನೆ. ಫ್ರೆಂಡ್ಸ್ ಗೊಂಡೆ ಹಾಕಿ ಆಯಿತು. ನೋಡಿ ಹೇಗೆ ಬಂದಿದೆ ಅಂತ ಹೇಳಿ. ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋ ತನಕ ಟೇಕ್ ಕೇರ್, ಬಾಯ್.